ಶ್ರೀಲಂಕಾಕ್ಕೆ ಹತ್ತಿರವಿರುವ ಭಾರತದ ರಾಜ್ಯ ಯಾವುದು? ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ಸರಿಯಾದ ಉತ್ತರ ತಮಿಳುನಾಡು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೆಸರಿನಲ್ಲಿ ಆರ್ ಪದ ಏನನ್ನು ಸೂಚಿಸುತ್ತದೆ? ರಾಮನ್, ರವೀಂದ್ರ, ರಾಮ್ಜಿ, ರಾಮ್. ಸರಿಯಾದ ಉತ್ತರ ರಾಮ್ಜಿ. ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಚಿತ್ರದ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ? ಆಕಸ್ಮಿಕ, ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್, ಜೀವನ ಚೈತ್ರ. ಸರಿಯಾದ ಉತ್ತರ ಜೀವನ ಚೈತ್ರ. ಅತಿಯಾಗಿ ಬ್ರೆಡ್ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ತೂಕ ಹೆಚ್ಚಳ, ಮಧುಮೇಹ, ಹೃದಯದ ಕಾಯಿಲೆ, ಮಲಬದ್ಧತೆ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಅತಿಯಾಗಿ ಬ್ರೆಡ್ ತಿನ್ನುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಬ್ರೆಡ್ಗಳಲ್ಲಿ ಬಿಳಿ ಬ್ರೆಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನ ಅತಿಯಾಗಿ ಸೇವಿಸುವುದರಿಂದ ತೂಕ ಹೆಚ್ಚಳ, ಮಧುಮೇಹ, ಹೃದಯದ ಕಾಯಿಲೆಯಂತಹ ಸಮಸ್ಯೆಗಳು ಬರಬಹುದು. ಅಲ್ಲದೆ ಮಲಬದ್ಧತೆ ಸಮಸ್ಯೆ ಇರುವವರು ಕೂಡ ಇದನ್ನ ಸೇವಿಸಲೇಬಾರದು. ಧಾನ್ಯದ ಬ್ರೆಡ್, ಕಂದು ಬ್ರೆಡ್ ಕೊಂಚ ಮಟ್ಟಿಗೆ ಆರೋಗ್ಯಕರವಾಗಿರುತ್ತದೆ. ಆಗಿದ್ದರೂ ಇದು ಸಂಪೂರ್ಣ ಆರೋಗ್ಯಕರ ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ. ಅಂದಹಾಗೆ ಬ್ರೆಡ್ ಹಾಳಾಗದಂತೆ ಪ್ರಿಸರ್ವೇಟಿವ್ ಹಾಕಿಡಬೇಕು. ಇದು ಅನೇಕ ಲೈಫ್ ಸ್ಟೈಲ್ ರೋಗಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಆದಷ್ಟು ಫ್ರೆಶ್ ಬ್ರೆಡ್ ಸೇವಿಸುವುದು ಉತ್ತಮ. ಪ್ರಪಂಚದಲ್ಲೇ ಅತಿ ಹೆಚ್ಚು ಉಪ್ಪನ್ನ ಉತ್ಪಾದಿಸುವ ದೇಶ ಯಾವುದು? ಚೀನಾ, ಅಮೆರಿಕ, ಭಾರತ, ಜರ್ಮನಿ. ಸರಿಯಾದ ಉತ್ತರ ಚೀನಾ. ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಓಡುವ ಹಾವು ಯಾವುದು? ರಾಜನಾಗರ ಹಾವು, ಕರಿನಾಗರ ಹಾವು, ಮಂಡಲದ ಹಾವು, ಕರಿಮಂಬ ಹಾವು. ಸರಿಯಾದ ಉತ್ತರ ಕರಿಮಂಬ ಹಾವು. ಯಾವ ತರಕಾರಿಯನ್ನ ಹಸಿಯಾಗಿ ತಿನ್ನಬಾರದು? ಬೆಂಡೆಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿ, ಹಾಗಲಕಾಯಿ. ಸರಿಯಾದ ಉತ್ತರ ಬೆಂಡೆಕಾಯಿ. ವೀಕ್ಷಕರೇ, ಬೆಂಡೆಕಾಯಿ ತಿಂದ್ರೆ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ. ಇದನ್ನ ಹಸಿಯಾಗಿ ತಿನ್ನುವುದು ಒಳ್ಳೆಯದೇ. ಆದರೆ ಅದರೊಳಗಿರುವ ಬೀಜಗಳಲ್ಲಿ ಈಕೋಲಿ, ಟೇಪ್ ವರ್ಮ್ ಹಾಗೂ ಟೇಪ್ ವರ್ಮ್ ಮೊಟ್ಟೆಗಳು, ಪರಾವಲಂಬಿಗಳು ಇರುತ್ತವೆ. ಇವು ಕರುಳನ್ನ ಸುಲಭವಾಗಿ ಪ್ರವೇಶ ಮಾಡುತ್ತವೆ. ಒಂದು ವೇಳೆ ಮೆದುಳಿಗೆ ತಲುಪಿದರೆ ಅವು ಸಿಸ್ಟಿಸೋಸ್ಕೋಸಿಸ್, ತಲೆನೋವು, ಯಕೃತ್ತಿಗೆ ಸಂಬಂಧಿಸಿದ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ಹೀಗಾಗಿ ಬೆಂಡೆಕಾಯಿಯನ್ನ ತಿನ್ನುವ ಮೊದಲು ಲಘುವಾಗಿ ಬೇಯಿಸುವುದು ಬಹಳ ಮುಖ್ಯ. ಹೊಟ್ಟೆಯಲ್ಲಿ ಹಲ್ಲುಗಳಿರುವ ಪ್ರಾಣಿ ಯಾವುದು? ಆಪ್ಷನ್ಸ್: ಆಮೆ, ಏಡಿ, ಚೇಳು, ಮೀನು. ಸರಿಯಾದ ಉತ್ತರ ಏಡಿ. ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? 200, 400, 100, 50. ಸರಿಯಾದ ಉತ್ತರ 200.
ಯಾವ ದಿನ ಉಗುರು ಕತ್ತರಿಸಿದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ? ಸೋಮವಾರ, ಶುಕ್ರವಾರ, ಬುಧವಾರ, ಭಾನುವಾರ. ಸರಿಯಾದ ಉತ್ತರ ಶುಕ್ರವಾರ ಮತ್ತು ಬುಧವಾರ. ವೀಕ್ಷಕರೇ, ಪ್ರತಿಯೊಂದು ಕ್ರಿಯೆ ಅಥವಾ ಕೆಲಸ ಕಾರ್ಯಗಳನ್ನ ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಅಥವಾ ಪುರಾಣದಲ್ಲಿ ಹೇಳಲಾಗಿದೆ. ನಂಬಿಕೆಗಳ ಪ್ರಕಾರ ತಪ್ಪಾದ ಸಮಯದಲ್ಲಿ ಉಗುರು ಕತ್ತರಿಸುವುದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಎನ್ನಲಾಗಿದೆ. ಯಾವ ಪ್ರಾಣಿಯ ಬಾಯಿಯಲ್ಲಿ 14,000 ಹಲ್ಲುಗಳಿರುತ್ತವೆ? ಬಸವನ ಹುಳು, ಮೊಸಳೆ, ತಿಮಿಂಗಿಲ, ಕರಡಿ. ಸರಿಯಾದ ಉತ್ತರ ಬಸವನ ಹುಳು. ಹುಂಜ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಜರ್ಮನಿ, ಫ್ರಾನ್ಸ್, ವೆಸ್ಟ್ ಇಂಡೀಸ್, ಪೋರ್ಚುಗಲ್. ಸರಿಯಾದ ಉತ್ತರ ಫ್ರಾನ್ಸ್. ಕಲ್ಲು ಸಕ್ಕರೆಯನ್ನ ತಿಂದರೆ ಏನಾಗುತ್ತದೆ? ರಕ್ತ ಪರಿಚಲನೆ, ಹಿಮೋಗ್ಲೋಬಿನ್ ಹೆಚ್ಚು, ಜೀರ್ಣಕ್ರಿಯೆಗೆ ಸಹಕಾರಿ, ಮೂಳೆಗಳಿಗೆ ಬಲ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಕಲ್ಲು ಸಕ್ಕರೆಯು ಸಾಮಾನ್ಯ ಸಕ್ಕರೆಗೆ ಹೋಲಿಸಿದರೆ ಪೌಷ್ಟಿಕಯುತವಾಗಿದೆ. ಇದು ವಿಶಿಷ್ಟವಾದ ಪರಿಮಳ ಹಾಗೂ ರುಚಿಯನ್ನ ಹೊಂದಿದೆ. ಅಲ್ಲದೆ ಅನೇಕ ಔಷಧೀಯ ಗುಣಗಳನ್ನ ಹೊಂದಿದೆ. ಸಾಮಾನ್ಯ ಸಕ್ಕರೆಗಿಂತ ಮಾಧುರ್ಯ ಹೊಂದಿರುವ ಕಲ್ಲು ಸಕ್ಕರೆಯನ್ನ ಜೀರ್ಣಿಸಿಕೊಳ್ಳಲು ಸುಲಭ. ಕಲ್ಲು ಸಕ್ಕರೆ ವಿವಿಧ ಖನಿಜಗಳು, ವಿಟಮಿನ್ಗಳು ಮತ್ತು ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿದೆ. ಇದನ್ನ ನಿಯಮಿತವಾಗಿ ಬಳಸಿದ್ರೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದರ ಸೇವನೆಯಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗುತ್ತದೆ. ದೇಹದ ತಾಪಮಾನ ಹೆಚ್ಚಾದಾಗ ಕಲ್ಲು ಸಕ್ಕರೆಯ ನೀರನ್ನ ಕುಡಿಯುವುದು ಉತ್ತಮ. ಇದು ಕಿಣ್ವಗಳ ಸ್ರವಿಸುವಿಕೆಯನ್ನ ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. 90% ನೀರು ಹೊಂದಿರುವ ಹಣ್ಣು ಯಾವುದು? ಸೇಬು, ಕಲ್ಲಂಗಡಿ, ಬಾಳೆಹಣ್ಣು, ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಕಲ್ಲಂಗಡಿ ಹಣ್ಣು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.